ನಮ್ಮ ಮಗನ ಟಿಕೆಟ್ಗೋಸ್ಕರ ಈ ರೀತಿ ಈಶ್ವರಪ್ಪ ಮಾತಾಡ್ತಿದ್ದಾರೆ ಬಿಟ್ಟರೆ ಬೇರೆ ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ನಾನು ಇಷ್ಟೊತ್ತಾಗಿ ಮಾತಾಡಿದ್ದು ಒಂದು ಕ್ಯಾಸೆಟ್ ಮಾಡಿ ಯಡಿಯೂರಪ್ಪನವ್ರಿಗೆ ಕಳಿಸಿ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎಲ್ಲ ಹಿಂದುತ್ವವಾದಿಗಳನ್ನು ಪಕ್ಕಕ್ಕೆ ಸರಿಸಿದಿರಿ. ಸಿ.ಟಿ. ರವಿ, ಅದೇ ರೀತಿ ಪ್ರತಾಪ್ ಸಿಂಹ, ನಮ್ಮ ಸದಾನಂದ ಗೌಡರು, ಅದೇ ರೀತಿ ಪಕ್ಕಕ್ಕೆ ಸರಿಸಿರಂಥ ಯತ್ನಾಳು, ಇದನ್ನ ಹಿಂದುತ್ವಕ್ಕೆ ಉಳಿಸೋದಕ್ಕೋಸ್ಕರ ಚುನಾವಣೆ ನಿಲ್ತಾರೆ. ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದವರು ಹಿಂದೆ ಈ ಕೆಲಸ ಮಾಡಿರೋ ಎಲ್ರಿಗೂ ನೋವಿದೆ, ಆ ನೋವನ್ನು ಹೋಗಿಸ್ಬೇಕು, ಅದಕ್ಕೆ ಚುನಾವಣೆ ನಿಲ್ಲಿಸಿರೋದು. ನಿಮ್ಮ ಮಗ ಒಬ್ಬ MP, ನೀವು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಇನ್ನೊಬ್ಬ ಮಗ MLA, ಹಠ ಮಾಡಿ 6 ತಿಂಗಳಲ್ಲಿ ನಿಮ್ಮ ಮಗನ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡ್ರಲ್ಲ. ಈ ಕುಟುಂಬದ ರಾಜಕಾರಣದ ವಿರುದ್ಧ ಮೋದಿ ಏನು ಪ್ರಯತ್ನ ಮಾಡ್ತಾರೆ, ಅದೇ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮಾಡ್ತಿದ್ದೀನಿ. ಇದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಿದ್ದೀನಿ. ಇದು ಮಾನ್ಯ ಯಡಿಯೂರಪ್ಪನವ್ರಿಗೆ ಅರ್ಥ ಆಗಲಿ. ನಮ್ಮ ಮಗನ ಟಿಕೆಟ್ಗೋಸ್ಕರ ಈ ರೀತಿ ಈಶ್ವರಪ್ಪ ಮಾತಾಡ್ತಿದ್ದಾರೆ ಬಿಟ್ಟರೆ ಬೇರೆ ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ನಾನು ಇಷ್ಟೊತ್ತಾಗಿ ಮಾತಾಡಿದ್ದು ಒಂದು ಕ್ಯಾಸೆಟ್ ಮಾಡಿ ಯಡಿಯೂರಪ್ಪನವ್ರಿಗೆ ಕಳಿಸಿ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎಲ್ಲ ಹಿಂದುತ್ವವಾದಿಗಳನ್ನು ಪಕ್ಕಕ್ಕೆ ಸರಿಸಿದಿರಿ. ಸಿ.ಟಿ. ರವಿ, ಅದೇ ರೀತಿ ಪ್ರತಾಪ್ ಸಿಂಹ, ನಮ್ಮ ಸದಾನಂದ ಗೌಡರು, ಅದೇ ರೀತಿ ಪಕ್ಕಕ್ಕೆ ಸರಿಸಿರಂಥ ಯತ್ನಾಳು, ಇದನ್ನ ಹಿಂದುತ್ವಕ್ಕೆ ಉಳಿಸೋದಕ್ಕೋಸ್ಕರ ಚುನಾವಣೆ ನಿಲ್ತಾರೆ. ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದವರು ಹಿಂದೆ ಈ ಕೆಲಸ ಮಾಡಿರೋ ಎಲ್ರಿಗೂ ನೋವಿದೆ, ಆ ನೋವನ್ನು ಹೋಗಿಸ್ಬೇಕು, ಅದಕ್ಕೆ ಚುನಾವಣೆ ನಿಲ್ಲಿಸಿರೋದು. ನಿಮ್ಮ ಮಗ ಒಬ್ಬ MP, ನೀವು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಇನ್ನೊಬ್ಬ ಮಗ MLA, ಹಠ ಮಾಡಿ 6 ತಿಂಗಳಲ್ಲಿ ನಿಮ್ಮ ಮಗನ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡ್ರಲ್ಲ. ಈ ಕುಟುಂಬದ ರಾಜಕಾರಣದ ವಿರುದ್ಧ ಮೋದಿ ಏನು ಪ್ರಯತ್ನ ಮಾಡ್ತಾರೆ, ಅದೇ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮಾಡ್ತಿದ್ದೀನಿ. ಇದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಿದ್ದೀನಿ. ಇದು ಮಾನ್ಯ ಯಡಿಯೂರಪ್ಪನವ್ರಿಗೆ ಅರ್ಥ ಆಗಲಿ.